ಇವತ್ತು ಬಂದಿರೋದು ಮಲ್ನಾಡ್ ಬೆಟ್ರೂಮ್ ಮೆಸ್. ಇದು ಶೃಂಗೇರಿಯಲ್ಲಿದೆ. ಬನ್ನಿ ಹೋಗೋಣ. ಮಲ್ನಾಡ್ ಬೆಟ್ರೂಮ್ ಮೆಸ್ ಅಂತ ಹೋಟ್ಲ್ ಹೆಸರು. ಶೃಂಗೇರಿಯಲ್ಲಿದೆ ಇದು. ಇವರಿಗೆ 65-66 ವರ್ಷ ಆಗಿದೆ. ಹೋಟ್ಲ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಗಣೇಶ್ ಭಟ್ ಅಂತ. ನಾವು ಇದು ಅಕ್ಕಿ ರೊಟ್ಟಿ ಮಲ್ನಾಡ್ ಭಟ್ರು ಮೆಸ್ ಅಂತ ನಮ್ಮದೊಂದು ಮೆಸ್ ಇದೆ ಶೃಂಗೇರಿಯಲ್ಲಿ. ಇದು ಅಕ್ಕಿ ರೊಟ್ಟಿ ಅಂತೇಳಿ ಮಾಡುವಂಥದ್ದು ಒಂದು. ಇದು ಅಕ್ಕಿ ಹಿಟ್ಟಲ್ಲೇ ಮಾಡುವುದು. ಇದು ಬಾಳೆ ಬಡಗು ಮತ್ತು ಹಂಚಿನಲ್ಲಿ ಬೇಯಿಸುವಂಥ ಪದಾರ್ಥ. ತಿನ್ನಲಿಕ್ಕೆ ಟೇಸ್ಟಿ ಫುಡ್ ಆಗಿರುತ್ತೆ. ಅಕ್ಕಿ ರೊಟ್ಟಿ ಇದು ಮಲ್ನಾಡ್ ಬೆಟ್ರೂಮ್ ಮೆಸ್ ಶೃಂಗೇರಿಲಿ. ಬಾಳೆ ಎಲೆಯಲ್ಲಿ ತಟ್ಟಿ ಮಾಡ್ತಾರಂತೆ ಇವರು. ರೆಡಿ ಮಾಡ್ತಾ ಇದ್ದಾರೆ. ಸೊ ಏನೇನು ಹಾಕಿದ್ದೀರಾ ಸರ್ ಇದಕ್ಕೆ? ಇದಕ್ಕೆ ಈರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಕಾಯಿ ಎಲ್ಲ ಹಾಕಿರ್ತೀವಿ ಇದಕ್ಕೆ. ಹಿಟ್ಟಿಗೆ ಬಿಸಿನೀರಿನಲ್ಲಿ ಕಲಿಸ್ತೀವಿ. ಎಷ್ಟು ವರ್ಷ ಆಯ್ತು ಸರ್ ಹೋಟ್ಲ್ ಸ್ಟಾರ್ಟ್ ಮಾಡಿ? ಹೋಟ್ಲು ಒಂದು 10 ವರ್ಷ ಆಯಿತು ಹೋಟ್ಲ್ ಮಾಡಿ. ಓಕೆ. ನಿಮ್ಗೆ ಎಷ್ಟು ಸರ್ ಇವಾಗ ವಯಸ್ಸು? ಈಗ ನಮಗೊಂದು 66 ವರ್ಷ ಆಗಿದೆ. 66 ವರ್ಷ ಆಗಿದೆ. ಓಕೆ. ಅಮ್ಮ ಈ ತರಕಾರಿ ಏನಕ್ಕೆ ರೆಡಿ ಮಾಡ್ತಾ ಇದ್ದೀರಾ? ಸಾಗುಗೆ. ಸಾಗು, ಆಲೂಗಡ್ಡೆ ಪಲ್ಯ, ದೋಸೆ ಪಲ್ಯ. ಅಮ್ಮ ಏನಿದು ಬಾಳೆ ಎಲೆ ಊಟನಾ ನಿಮ್ದು? ಬಾಳೆ ಎಲೆ ಊಟ. ಡೈಲಿ ಬಾಳೆ ಎಲೆ ಊಟ. ಬಾಳೆ ಎಲೆ ಊಟ ಕೊಡ್ತೀರಾ? ಬಾಳೆ ಎಲೆ ಊಟ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಮಾ ಅಂತ. ನಮ್ಮನೆಯವ್ರು ಗಣೇಶ್ ಭಟ್ ಅಂತ. ಎಷ್ಟು ವರ್ಷದಿಂದ ನಡೆಸ್ಕೊಂಡ್ಬರ್ತೀವಿ? 10 ವರ್ಷ ಆಯ್ತು. 10 ವರ್ಷ ಆಯ್ತು. ಏನೇನು ರೆಡಿ ಇದೆ ಅಮ್ಮ ಹೋಟ್ಲಲ್ಲಿ ಇವಾಗ? ಹೋಟ್ಲಲ್ಲಿ ಅನ್ನ, ಸಾರು, ಸಾಂಬಾರ್, ಆಮೇಲೆ ಕರಿ, ತರಕಾರಿ ಸಾಂಬಾರ್. ಇದು ತರಕಾರಿ. ಇದೇನು? ರಸಮ್. ಇದು ಆಮೇಲೆ ಪಲ್ಯ, ಕರಿ. ಏನ್ ಪಲ್ಯ ಇದು? ತೊಂಡೆಕಾಯಿ ಪಲ್ಯ. ಓಕೆ. ಊಟದ ಜೊತೆ ಚಪಾತಿ ಬೇಕಂದ್ರೆ ಚಪಾತಿ ಇದೆ. ಚಪಾತಿ ಜೊತೆ. ಎಷ್ಟೊತ್ತಿಗೆ ಹೋಟ್ಲು ಓಪನ್ ಆಗೋದ್ರಿಂದ? ಹೋಟ್ಲು ಊಟ 12 ಗಂಟೆ. ಬೆಳಗ್ಗೆ ಟಿಫನ್ 6 ಗಂಟೆ ಕಾಫಿ, 7:30ಗೆ ಟಿಫನ್. ಮಧ್ಯಾಹ್ನ 4:15ಗೆ ಟಿಫನ್. ಏನೇನು ಸಿಗುತ್ತೆ? ದೋಸೆ, ಅಕ್ಕಿ ರೊಟ್ಟಿ, ರೈಸ್ ಐಟಮ್, ಮತ್ತೆ ಒಂದ್ 3-4 ಐಟಮ್ ಇರುತ್ತೆ. ಊಟ ಏನೇನು ಸಿಗುತ್ತೆ? ಊಟ ಅನ್ನ, ರಸಂ, ಸಾಂಬಾರ್, ಕರಿ, ಚಪಾತಿ.
ಹಾಫ್ ಪಾಟ್. ಬೇರೆ ಬೇರೆ ಚೇಂಜಸ್ ಇರುತ್ತಾ ಎಲ್ಲ ಪಲ್ಯಗಳೆಲ್ಲ? ಹಾಂ, ದಿನ ಒಂದೊಂದು ಮಾಡ್ತೀವಿ. ದಿನ ಒಂದೊಂದು ವೆರೈಟಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗೋಪಾಲ್. ಓಕೆ, ಎಲ್ಲಿಯವ್ರು ಸರ್ ನೀವು? ನಾವಿಲ್ಲೇ ಲೋಕಲ್. ಶೃಂಗೇರಿ ಅವರೇ? ಹಾಂ, ಶೃಂಗೇರಿ ಅವರೇ. ರೆಗ್ಯುಲರ್ ಕಸ್ಟಮರಾ ಸರ್ ನೀವು? ಹಾಂ, ನಾವು ಮಧ್ಯೆ ಮಧ್ಯೆ ಬರ್ತಾ ಇರ್ತೀವಿ. ಹಾಂ, ಹೇಳಿ ಸರ್ ಊಟ? ಊಟ ಇದು ಮನೆ ಊಟ. ಹಾಗಾಗಿ ಮತ್ತೆ ನಮ್ಮ ಗಣೇಶಯ್ಯನವರು ಬಹಳ ವರ್ಷದಿಂದ ನಮಗೆ ಪರಿಚಯ, ಜೊತೆಗೆ ಅವರು ಈ ವಯಸ್ಸಿನಲ್ಲೂ ಲವಲಕ್ಕಿಂದ ಈ ವಯೋಮಾನದಲ್ಲೂ ಬಹಳ ಊಟ ಕೊಡ್ತಾರೆ, ಮನೆ ಊಟ ಕೊಡ್ತಾರೆ, ಲವಲಕ್ಕಿಯಿಂದ ಊಟ ಬಡಿಸ್ತಾರೆ. ಒಳ್ಳೆ ಮನೆ ಮಾತುಕತೆ, ಮನೆ ಊಟ. ಇದು ಬಾಳೆಲೆ ಊಟ ಮೊದಲನೇದಾಗಿ. ಎರಡನೇದು ನಮ್ಮ ಮಲ್ನಾಡ್ ಶೈಲಿ ಊಟ ಅಲ್ಲ, ಹಾಗಾಗಿ ನಮ್ಗೆ ಅದು ಇಷ್ಟನೂ ಆಗತ್ತೆ. ಮತ್ತೆ ಜೊತೆಗೆ ನಮ್ಮ ಇಲ್ಲಿ ಇದ್ರ ಮಾಲೀಕರಾದವರು ಗಣೇಶಯ್ಯ ಮತ್ತು ಸಾವಿತ್ರಮ್ಮ ನಮಗೆ ಒಂಥರ ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ಒಳ್ಳೆ ಲವಲವಿಕೆಯಿಂದ ಅಡುಗೆ ಮಾಡಿ ಬಡಿಸ್ತಾರೆ. ನಮಗೆ ಅದು ಊಟ ತೃಪ್ತಿ ಕೊಟ್ಟಿದೆ. ಶೃಂಗೇರಿ ಟೆಂಪಲ್ಗೆ ಬಂದಿದ್ವಿ. ಪ್ರವಾಸಕ್ಕೆ ಅಂತ ಹೊರಗಡೆ ಬಂದಾಗ ನಮ್ಗೆ ಊಟದ್ದೇ ಸಮಸ್ಯೆ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೋಡಾ ಗಿಡ ಇಲ್ದಿರೋಂತಹ ಊಟ, ಮನೇಲಿ ಕೂತು ಊಟ ಮಾಡ್ದಂಗಿದೆ. ಇದೇ ದೊಡ್ಡ ಪ್ರಾಬ್ಲಮ್ ಆಗೋದು ಪ್ರವಾಸಕ್ಕೆ ಬಂದಾಗ. ಸೊ ತುಂಬಾ ಥ್ಯಾಂಕ್ಸ್. ಮತ್ತೆ ಅನ್ನ, ಸಾಂಬಾರು, ಪಲ್ಯ ಎಲ್ಲವೂ ಸಹ ಮನೇಲಿ ಮಾಡ್ದಂಗೆ ಇದೆ. ನಾವು ಮನೇಲಿ ಕೂತು ಊಟ ಮಾಡ್ತಿದೀವೇನೋ ಅಂತ ಒಂದು ಫೀಲ್ ಬರ್ತಾ ಇದೆ. ಎಷ್ಟು ವಯಸ್ಸು ಅವ್ರಿಗೆ? 78 ಆಗಿದೆಯಾ? 67. ಈ ವಯಸ್ಸಲ್ಲೂ ಮಾಡ್ತಿದಾರಲ್ಲ. ಈ ವಯಸ್ಸಿನಲ್ಲೂ ಸಹ ಅವರು ಸ್ವಂತ ದುಡಿಮೆಯಿಂದ ಕೆಲಸ ಮಾಡ್ತಿದ್ದಾರೆ. ಇಷ್ಟ ಆಯ್ತಾ ಮೇಡಮ್? ಚೆನ್ನಾಗಿದೆ ಸರ್. ನಾವು ಆಕ್ಚುಲಿ ಪ್ರಸಾದಕ್ಕೆ ಅಂತ ಹೋಗ್ತಿದ್ವಿ, ಕ್ಲೋಸ್ ಆಯ್ತು. ನಾವ್ ಈ ಕಡೆ ಊಟ ಪ್ರಸಾದದಲ್ಲಿ ನೋಡ್ಬೋದು ಅಂತ ಹೋಗ್ತಿದ್ವಿ. ಓಕೆ. ಆಕ್ಚುಲಿ ಶೃಂಗೇರಿಯಲ್ಲಿ ಫಸ್ಟ್ ಟೈಮ್ ನಾವು ಊಟ ಮಾಡ್ತಾ ಇರೋದಂದ್ರೆ ಇದೇ ಫಸ್ಟ್ ಟೈಮ್. ಯಾಕೆಂದ್ರೆ ನನಗೆ ಇಲ್ಲಿ ವ್ಯವಸ್ಥೆ ಎಲ್ಲಿದೆ ಹೋಟೆಲ್ ನಮ್ಗೆ ಅದು ಗೊತ್ತಿರ್ಲಿಲ್ಲ. ನಾವು ಇದೇ ರೀತಿ ಗೂಗಲ್ ಅಲ್ಲಿ ನೋಡಿದಾಗ ಇದು ಬಂತು. ಸೊ ಊಟ ಮೆಸ್ ಹೇಗಿರುತ್ತೋ ಏನೋ ಅನ್ಕೊಂಡು ಒಳಗಡೆ ಬಂದ್ವಿ. ಸೊ ಊಟ ತುಂಬಾ ಚೆನ್ನಾಗಿದೆ. ಮನೇಲಿ ಹೇಗ್ ಮಾಡ್ತಾರೋ ಅದೇ ರೀತಿ ಇದೆ. ತುಂಬಾ ಚೆನ್ನಾಗಿದೆ. ಬಂದು ಎಲ್ಲರೂ ಬೇಕು ಅಂದ್ರೆ ಇಲ್ಲಿ ಊಟ ಮಾಡ್ಬೋದು. ಅಂದ್ರೆ ಯಾವ್ದು ಇವ್ರು ಹೇಳಿದ್ರಲ್ವಾ, ಅದೇ ಸೋಡಾ ಏನೂ ಹಾಕಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್, ಒಳ್ಳೆ ಊಟ ಹಾಕಿದ್ದಕ್ಕೆ.